ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮದುವೆ ಎಲ್ಲ ಆಗೋಯ್ತು. ಮದುವೆ ಆಗೋದ್ಮೇಲೆ ಇವನಿಗೆ ತಳವಳ ಶುರುವಾಗುತ್ತೆ. ಫಸ್ಟ್ ನೈಟ್ ಕೂಡ ಆಯಿತು. ಫಸ್ಟ್ ನೈಟಲ್ಲಿ ಇವನು ಹೊರಗಡೆ ಹೋಗಿ ಮಲ್ಕೊಂಡ, ಮೋನಿಕಾ ಇವನ ರೂಮಲ್ಲಿ ಮಲ್ಕೊಂಡ್ಳು. ಇದೆಲ್ಲ ಆಗೋಯ್ತು. ಇವಾಗ ಅಮ್ಮ ಬೈತಾಳಲ್ಲ ಅಂಥೇಳಿ ಇವನು ಭಯ ಆಗೋಗುತ್ತೆ. ಅಮ್ಮ ಸರಿ ಬೈತಾಳೆ ಇವನಿಗೆ. ಮದುವೆ ಆಗೋದೇ ಇಲ್ಲ, ಬೇರೆ ಅವನ ಜೊತೆ ನಾವು ಮದುವೆ ಆಗೋಗುತ್ತೆ, ನನಗೆ ಆಮೇಲೆ ಪ್ರಾಬ್ಲಮ್ ಇಲ್ಲ ಅಂತ ಎಲ್ಲ ಅಂದ್ಕೊಂಡಿರ್ತಾನೆ. ಕೊನೆಗೆ ಅದೆಲ್ಲ ಉಲ್ಟಾ ಆಗಿ ಇವನೇ ಮದುವೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅವ್ರ ದೊಡ್ಡಮ್ಮ ಬಂದು ಬುದ್ಧಿ ಹೇಳ್ತಾಳೆ. ಮದುವೆ ಆಗಿರೋನು ಬೆಚ್ಚಗೆ ಮಲ್ಕೊಳ್ಳೋದು ಬಿಟ್ಟು ಇಲ್ಲೇನೋ ಮಾಡ್ತಾಯಿದ್ದೀಯಾ, ಹುಡುಗಿ ಏನು ಅಂದ್ಕೊಳ್ಳಲ್ಲ, ನೀವು 11 ಗಂಟೆಗೆ ಹೇಳ್ತೀರಾ ಅಂದರೆ ಈಗಲೇ 6 ಗಂಟೆಗೆ ಎದ್ದು ಇಲ್ಲೇನೋ ಮಾಡ್ತಿದ್ದೀಯ ಅಂತೆಲ್ಲ ಬೈತಾಳೆ ದೊಡ್ಡಮ್ಮ. ಆಮೇಲೆ ಇಲ್ಲ ದೊಡ್ಡಮ್ಮ ಅಲ್ಲ, ಅತ್ತೆ ಬೈತಾಳೆ. ಅದಕ್ಕೆ ಸಾರಿ ಅತ್ತೆ, ಹಂಗೇನಿಲ್ಲ, ಮಲಗಿದ್ಲು, ನಾನು ಎದ್ದು ಬಂದೆ ಅಂತ ಹೇಳ್ತಾನೆ. ಇವಳು ಎದ್ದು ಮೋನಿಕಾ ಎದ್ದು, ಅಪ್ಪ ಐಷಾರಾಮ ಜೀವನ, ಈ ಜೀವನ ನನಗೆ ಬೇಕಾಗಿತ್ತು, ಅವನೆಲ್ಲಾದರೂ ಮನಕೊಳ್ಳಿ ಬಿಡು, ನಾನು ದೊಡ್ಡ ಮನೆ ಸೊಸೆ ಆಗಿದ್ದೀನಿ, ಧೀರ ಬಂದು ಸೊಸೆ ಆಗಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡು ಇವಳು ಖುಷಿಯಾಗಿ ಅಷ್ಟು ಬಿಂದಾಸಾಗಿರ್ತಾಳೆ. ಆಮೇಲೆ ಈ ಡೆಕೋರೇಷನ್ನು ಇವೆಲ್ಲ ನೋಡಿಬಿಟ್ಟು ಅಯ್ಯೋ ಎಂಥ ಪುಣ್ಯ ಮಾಡಿದ್ದೆ ನಾನು ಅಂದ್ಕೊಂಡು ಅಲ್ಲಿಂದ ನೈಟ್ ಡ್ರೆಸ್ಸಲ್ಲೇ ಸ್ವಲ್ಪ ತಲೆ ಕೂದಲೆಲ್ಲ ಸರಿ ಮಾಡಿಕೊಂಡು ಕೆಳಗೆ ಬರ್ತಾಳೆ. 7, 8, 9 ಗಂಟೆಗೆ ಬರ್ತಾಳೆ. ಆವಾಗ ಎಲ್ಲರೂ ಲಿವಿಂಗ್ ರೂಮಲ್ಲಿ ಕೂತ್ಕೊಂಡಿರ್ತಾರೆ. ಕೆಲವರು ಪೇಪರ್ ಓದ್ತಿರ್ತಾರೆ, ಕೆಲವ್ರು ಕೂತಿರ್ತಾರೆ, ಕೆಲವ್ರು ಮಾತಾಡ್ತಿರ್ತಾರೆ. ಗೌರಿ ರಂಗೋಲಿ ಹಾಕ್ತಿರ್ತಾಳೆ, ಮನೆ ಮುಂದೆ ಎಲ್ಲ ಆಗ್ತಾಯಿರುತ್ತೆ. ಇವಳು ಮಹಾರಾಣಿ ಥರ ಇಳಿದು ಬರ್ತಾಳೆ. ಇಳಿದು ಬಂದಾಗ ನೈಟ್ ಡ್ರೆಸ್ಸಲ್ಲೇ ಇರ್ತಾಳೆ. ಆಮೇಲೆ ಅವರ ದೊಡ್ಡತ್ತೆ ಹೇಳ್ತಾಳೆ, ಚಿಕ್ಕತ್ತೆ ಹೇಳ್ತಾಳೆ, ಅಲ್ಲ ಕಣೆ ಗೌರಿ, ನೀನು ಅಲ್ಲ ಮೋನಿಕಾ, ನೀನು ಸ್ನಾನ ಮಾಡಿಕೊಂಡು ಮಡಿ ಉಟ್ಕೊಂಡು ಬರ್ಬೇಕು ತಾನೆ, ಅದು ಬಿಟ್ಟು ಈ ರೀತಿ ಬಂದು ಬರ್ತಾಯಿದೆಯಲ್ಲ ಅಂತ ಅಂದಾಗ, ಅದೆಲ್ಲ ಓಲ್ಡ್ ಫ್ಯಾಷನ್ನು, ನಾನು ಇಷ್ಟು ಬೇಗ ಎಲ್ಲಿ ಸ್ನಾನ ಮಾಡ್ತೀನಿ, ನಾನು ಮಾಡೋದೇ ಮಧ್ಯಾಹ್ನದಂಗೆ ಸ್ನಾನ, ನನಗೆ ಇಷ್ಟು ಬೇಗ ಯಾಕೆ ಬೇಕು ಸ್ನಾನ ಅಂತಾಳೆ. ನಾನು ಬೆಡ್ ಕಾಫಿ ಕುಡ್ದೇ ಎಲ್ಲ ಮಾಡೋದು ಅಂತ. ಸರಿ ಅಂತೇಳ್ಬಿಟ್ಟು ಬೆಡ್ ಕಾಫಿ ಇಲ್ಲ. ಆಮೇಲೆ ಗೌರಿ ಬರ್ತಾಳೆ ರಂಗೋಲಿ ಹಾಕಿ. ನೋಡು ಅಲ್ಲಿ ಹೋಗಿ ಗೌರಿ ನಿನ್ನ ತಂಗಿ ಯಾವ ರೀತಿ ರಂಗೋಲಿ ಹಾಕ್ತಿದ್ದಾಳೆ, ನೀನು ನೋಡಿದ್ರೆ ಏನು ಕಲ್ತಿದೀಯ ಅಂತೇಳಿ ಅವ್ರು ಚಿಕ್ಕ ಮಾವ ಅಂತಾನೆ. ಅದಕ್ಕೆ ಅವಳ ಹಣೆ ಬರ ಅದು, ನಾನೇನು ಮಾಡೋಕ್ಕಾಗುತ್ತೆ, ನನ್ನ ಹಣೆ ಬರ ನನ್ನ ಇಷ್ಟೇ, ಅವಳ ಹಣೆ ಬರ ಅಷ್ಟು, ಅವಳೇನಾರು ಮಾಡ್ಕೊಳ್ಳಿ, ಅದು ಕೊಟ್ಕೊಂಡು ನನಗೇನಾಗಬೇಕಾಗಿದೆ ಅಂತಾಳೆ. ತಾತ ಪತ್ರಿಕೆ ಓದ್ತಾ ಇರುತ್ತೆ. ತಾತನಿಂದ ಕೈಯಿಂದ ಪತ್ರಿಕೆ ಕಿತ್ಕೊಂಡು, ಅಂದರೆ ಪೇಪರ್ ಕಿತ್ಕೊಂಡು ಹೋಗಿ ಅವಳು ಕಾಲ ಮೇಲೆ ಕಾಲು ಹಾಕ್ಕೊಂಡು ಆ ಕಡೆ ಕೂತ್ಕೋತಾಳೆ. ಅದನ್ನೆಲ್ಲ ಮನೆಯವರು ಅಬ್ಸರ್ವ್ ಮಾಡ್ತಿರ್ತಾರೆ. ಅವಳ ಗಂಡ ಅವಳ ಅತ್ತೆ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಎಲ್ಲರೂ ಅಬ್ಸರ್ವ್ ಮಾಡಿ ಅವ್ರವ್ರ ಮುಖ ಅವ್ರವ್ರು ನೋಡ್ಕೋತಾ ಇರ್ತಾರೆ. ಆದರೆ ಏನೂ ಮಾತಾಡಲ್ಲ. ತಾತ ಅವಳನ್ನ ಮೇಲಿಂದ ಕೆಳವರೆಗೂ ನೋಡಿ ಸುಮ್ಮನೆ ಕೂತ್ಕೊಳ್ಳುತ್ತೆ. ಇವನಿಗೆ ಭಯ ಆಗುತ್ತೆ, ಅಪ್ಪನ ಕೈಯಿಂದ ಈ ರೀತಿ ಪೇಪರ್ ಕಿತ್ಕೊತಿದ್ದಾಳಲ್ಲ ಇವಳು ಅಂತೇಳ್ಬಿಟ್ಟು. ಆಮೇಲೆ ಆ ತಾತ ಏನೂ ಮಾತಾಡಲ್ಲ. ಅಜ್ಜಿನೂ ಕೂಡ, ನೀನು ಫಸ್ಟು ಸ್ನಾನ ಮಾಡಿ ಮಡಿ ಉಟ್ಟು ಬರಬೇಕಮ್ಮ, ಹಿಂಗೆಲ್ಲ ಬರಬಾರ್ದು, ನನಗೆ ಅವೆಲ್ಲ ಇಷ್ಟ ಇಲ್ಲ, ನಾನು ಹಂಗೆಲ್ಲ ಮಾಡಲ್ಲ ಅಂತ ಹೇಳ್ತಾಳೆ. ಅಜ್ಜಿ ಹೇಳೋವಷ್ಟು ಹೇಳುತ್ತೆ, ಹೇಳ್ಬಿಟ್ಟು ಕೈ ಬಿಡುತ್ತೆ, ನಿನ್ನ ಹಣೆ ಬರ ಏನಾರ ಮಾಡ್ಕೊ ಅಂತ. ಅಜ್ಜಿ ಅವ್ರ ಸಂಪ್ರದಾಯಸ್ಥರಲ್ವಾ, ಎಲ್ಲ ರೀತಿಯೂ ಹೇಳಿ ನೋಡ್ತಾರೆ. ನೋಡಿದಾಗ ಇವಳು ಕೇಳಲಿಲ್ಲ ಅಂದಾಗ ಅವ್ರು ಏನೂ ಮಾಡೋಕ್ಕಾಗಲ್ಲ, ಸುಮ್ಮನಾಗ್ತಾರೆ ಅಜ್ಜಿ. ಆಮೇಲೆ ಗೌರಿ ರಂಗೋಲಿ ಹಾಕಿ ಬರ್ತಾಳೆ, ಬಂದು ನಿಂತ್ಕೋತಾಳೆ. ಅಷ್ಟೊತ್ತಿಗೆ ಅವಳು ಸ್ನಾನ ಎಲ್ಲ ಆಗೋಗಿರುತ್ತೆ. ನೋಡು ಗೌರಿ ಹೆಂಗೆ ಸ್ನಾನ ಮಾಡಿ ಮಡಿ ಉಟ್ಟು ಹೇಗಿದ್ದಾಳೆ ಅಂತ ಅಂದರೆ, ಅವಳು ಬಿಚ್ಚೋಲೆ ಗೌರಮ್ಮನಂಗೆ ಇರ್ತಾಳೆ ಅಂತ ನಾನು ಹಂಗಿರೋಕ್ಕಾಗುತ್ತಾ ಅಂತ ಅಂತಾಳೆ ಅವರ ಚಿಕ್ಕತ್ತೆಗೆ. ಆವಾಗ ಚಿಕ್ಕತ್ತೆ ಕೂಡ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅವರು 1-2 ಮಾತು ಬೈದು ಸುಮ್ಮನಾಗ್ಬಿಡ್ತಾರೆ. ಇವಳು ಅದಕ್ಕೆಲ್ಲ ಡೋಂಟ್ ಕೇರ್, ಏನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ, ಸುಮ್ಮನಾಗ್ತಾಳೆ. ಆಮೇಲೆ ನಾನು, ಗೌರಿ ಬೆಡ್ ಕಾಫಿ ಕೊಡಬೇಕು ಅಂತ ಗೊತ್ತಾಗಲ್ವ ನಿನಗೆ, ಹೋಗೋ ಬೆಡ್ ಕಾಫಿ ಮಾಡ್ಕೊಂಡು ಬಾ ಅಂತಾಳೆ. ನಾನು ಬೆಡ್ ಕಾಫಿ ಕುಡಿದ್ರೇ ನನಗೆ ಮೈಂಡ್ ಫ್ರೆಶ್ ಆಗೋದು ಅಂತ ಎಲ್ಲ ಮುಖ ನೋಡ್ಕೋತಾರೆ. ಆಮೇಲೆ ಮುಖ ನೋಡಿಕೊಂಡು ಅವರ ಅತ್ತೆ ಅನ್ಕೋತಾಳೆ, ಇವಳೇನು ನಾನು ಬಂದಾಗ ನಾನು ಆಡ್ತಿದ್ನಲ್ಲ ಹಾಗೆ ಆಡ್ತಿದ್ದಾಳಲ್ಲ, ಇವಳೇ ನನ್ನ ಥರನೇ ಆಡ್ತಾಳಲ್ಲ ಅಂದ್ಕೊಂಡು ಅವಳು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿರ್ತಾಳೆ. ಆಮೇಲೆ ಕಾಫಿ ತಂದು ಕೊಡ್ತಾಳೆ ಗೌರಿ. ಅಯ್ಯೋ ಇದೇನು ಕಾಫಿನ, ಇದು ಕುಡಿಯಂಗಿತ್ತ, ಇದು ಕಾಫಿ ಈ ಥರನ ಕಾಫಿ ಮಾಡ್ತಾರೆ, ಸರಿಯಾಗಿ ನೀಟಾಗಿ ಡಿಕಾಕ್ಷನ್ ಜಾಸ್ತಿ ಹಾಕಿ ಕಾಫಿ ಮಾಡ್ಕೊಂಡು ನನ್ನ ರೂಮಿಗೆ ತಂದು ಕೊಡು ಅಂತ ಹೇಳ್ತಾಳೆ ತಂಗಿಗೆ.
ಅವಳು ಆಯಿತು ಅಂತ ಹೇಳ್ತಾಳೆ. ಆಮೇಲೆ ಹೋಗಿ ಕಾಫಿ ಮಾಡಿಕೊಂಡು ಅವಳ ರೂಮಿಗೆ ತಗೋಗೋಷ್ಟರೊಳಗೆ ಈ ಕಡೆ ತಾತ ಇದನ್ನೆಲ್ಲ ನೋಡಿ ತಾತ ಸುಮ್ಮನೆ ಎದ್ಬಿಟ್ಟು ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಂಗೆ, ಯಾರ ಮನೇಲಿ ಹೆಂಗೆ ನಡ್ಕೋಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ, ಆ ಥರ ಬುದ್ಧಿ ಹೇಳಿ ಅಂತ ಹೇಳ್ಬಿಟ್ಟು ತಾತ ಎದ್ದೋಗುತ್ತೆ ಅವ್ರ ರೂಮಿಗೆ ಹೋಗೋದು. ಆಮೇಲೆ ಇವರೆಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಎದ್ದೋಗ್ತಾರೆ. ಎದ್ದೋಗಿ ಇವಳು ಗೌರಿ ಏನು ಮಾಡ್ತಾಳೆ, ಕಾಫಿ ಮಾಡಿಕೊಂಡು ಸ್ಟ್ರಾಂಗಾಗಿ ಡಿಕಾಕ್ಷನ್ ಹಾಕ್ಕೊಂಡು ಕಾಫಿ ಮಾಡಿಕೊಂಡು ತೊಗೊಂಡು ಅವಳ ರೂಮಿಗೆ ಹೋಗ್ತಾಳೆ. ರೂಮಿಗೆ ಹೋಗಿ, ನೀನು ಸುಳ್ಳು ಹೇಳಿ ಮದುವೆ ಆಗಿರೋದು ಅಲ್ದಲೇ ಇಷ್ಟೊಂದು ದರ್ಪ ತೋರಿಸ್ತೀಯಲ್ಲ, ತಗ್ಗಿ ಬಗ್ಗಿ ನಡೆದು ಕಳ್ಕೊ ನೀನು ಅಂತೇಳಿ ಅಕ್ಕಂಗೆ ಹೇಳ್ತಾಳೆ. ಏಯ್ ಅದು ನಿನ್ನ ಹಣೆ ಬರ, ನೀನು ಮಾಡ್ತಾಯಿದ್ದೀನಿ, ನಾನು ಯಾಕೆ ಅದಕ್ಕೆಲ್ಲ ತಗ್ಗಿ ಬಗ್ಗಿ ನಡಿಬೇಕು, ನನಗೆ ಅದೆಲ್ಲ ಇಷ್ಟವೂ ಇಲ್ಲ ಅಂತ. ನೀನು ಪ್ರೆಗ್ನೆಂಟು ಅಂತೇಳಿ ಬಂದು ಸೇರ್ಕೊಂಡಿದ್ದೀಯಾ, ಈಗೇನಾರ ಇಲ್ಲ ಅಂತ ಗೊತ್ತಾದರೆ ನಿನ್ನ ಸುಮ್ಮನೆ ಬಿಡ್ತಾರ ಅವರು ಅಂತ ಅಂದರೆ, ಅದು ಆಗುತ್ತೆ ಬಿಡು, ನಾಳೆ ನಾನು ಪ್ರೆಗ್ನೆಂಟ್ ಆಗೇ ಆಗ್ತೀನಿ, ಮಗು ಆಗೇ ಆಗುತ್ತೆ, ನಾನು ಧೀರ ಬಂದು ಸೊಸೆನೇ ಆಗಿರ್ತೀನಿ, ಶ್ರೀಮಂತಿಕೆಯಿಂದ ಇರ್ತೀನಿ, ನಿನಗೆ ಅದು ಯೋಗ್ಯತೆ ಇಲ್ಲ ಅಂದರೆ ನೀನು ಹೋಗು, ನಿನ್ನ ಹಣೆ ಬರ ಅನುಭವಿಸ್ಕೊ ಹೋಗು ಅಂತ ಕಳಿಸ್ತಾಳೆ. ಆವಾಗ ಅವಳ ಗಂಡ, ಗೌರಿ ಗಂಡ ಆಚೆನೇ, ಅವನು ಆವಾಗ ತಾನೇ ಬಂದಿರ್ತಾನೆ, ಅವನಿಗೇನು ಕೇಳಿಸಿರಲ್ಲ. ಆ ಗೌರಿ ಗಂಡ ಅಲ್ಲೇ ಇರ್ತಾನೆ. ಇವಳಿಗೆ ಈ ಕಡೆ ಬಂದು ಗೌರಿ ಅಮ್ಮಂಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು, ನನಗೆ ದುಡ್ಡು ವಾಪಸ್ ಕೊಡಿ, ಬಡ್ಡಿ ತೊಗೊಂಡು ನಾನು ಇರೋಕ್ಕಾಗಲ್ಲ, ನನ್ನ ಬಡ್ಡಿಗೆಲ್ಲ ಅಷ್ಟೊಂದು ದುಡ್ಡು ಕೊಟ್ಕೊಂಡು ಸುಮ್ಮನೆ ಕೂರೋಕ್ಕಾಗಲ್ಲ, ದುಡ್ಡು ವಾಪಸ್ ಕೊಡಿ ಅಂತ ಆ ಓನರ್ ಕೇಳ್ತಾನೆ. ಅವಳು ಗಾಬರಿ ಆಗ್ತಾಳೆ, ನಾನು ಬಡ್ಡಿ ಹಾಕಿದ್ದೀನಲ್ಲ ಅಂದರೆ ನಿಮ್ಮ ಬಡ್ಡಿ ಕಟ್ಕೊಂಡು ನಾನೇನು ಮಾಡಲಿ ಅಂತೇಳಿ. ಇಲ್ಲಿ ಗೌರಿಗೆ ಇವಳು ಆವಾಜ್ ಹಾಕಿ ಆಚೆ ಕಳಿಸ್ತಾಳೆ. ಗೌರಿ ನಿನ್ನಣೆ ಬರ ಏನಾರು ಮಾಡ್ಕೊ ಅಂತ ಬೈದ್ಬಿಟ್ಟು ಇವಳು ಆಚೆ ಬರ್ತಾಳೆ. ಅಷ್ಟೊತ್ತಿಗೆ ಗೌರಿ ಗಂಡ ಅಲ್ಲೇ ಇರ್ತಾನೆ. ಅವನು ಎಲ್ಲ ಗೊತ್ತು ಬಿಡು ನನಗೆ ಅಂತಾನೆ. ನೀವೇನು ಇಲ್ಲಿ ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರೆ, ಎಲ್ಲ ಗೊತ್ತಾಯಿತು ಬಿಡು ನನಗೆ ಅಂತ ಅವನು ಹೊರಟೋಯ್ತಾನೆ ಆ ಕಡೆ. ಇವ್ರಿಗೆಲ್ಲ ಗೊತ್ತಾಗ್ಬಿಡ್ತೇನೋ, ಇನ್ನು ನನ್ನ ಕತೆ ಏನು, ತಪ್ಪು ತಿಳ್ಕೊತಾರೆ ಅಂತ ಇವಳು ಗಾಬರಿ ಆಗಿರ್ತಾಳೆ. ಆದರೆ ಅವನೇನು ಕೇಳಲ್ಲ, ಸುಮ್ಮನೆ ಹೋಗ್ತಾನೆ. ಈ ಕಡೆ ಅವ್ರ ಅತ್ತೆ ಊಟಕ್ಕೆಲ್ಲ ಕೂತ್ಕೋಬೇಕು, ಊಟಕ್ಕೆ ಕೂತಿರ್ತಾರೆ. ಇವಳು ಇಡ್ಲಿ ಮಾಡಿದಿರಲ್ಲ, ಇಷ್ಟು ಮಸಾಲೆ ರವೆ ಇಡ್ಲಿ, ಇದು ಹೆಲ್ದಿ ಭಾಳ ಡೇಂಜರು, ಈ ಥರ ಇಡ್ಲಿ ತಿಂದರೆ ಅದಕ್ಕೆ ಮತ್ತು ನೀವು ಎಷ್ಟು ಚಿಕ್ಕವರಾಗಿದ್ದರೂ 10 ವರ್ಷ ಜಾಸ್ತಿ ಆದವ್ರಂಗೆ ಕಾಣಿಸ್ತೀರ, ಈ ಥರ ತಿಂದರೆ ಇನ್ನೇನಾಗುತ್ತೆ ಅಂತ ಅಂತಾಳೆ ಯಾರೋ ಮೋನಿಕಾ. ಅದಕ್ಕೆ ಅವರ ಗೌರಿ ಹೇಳ್ತಾಳೆ, ಏನಾಗಲ್ಲ ತಿನ್ನು ಸುಮ್ಮನೆ, ಅದಕ್ಕೆ ಗ್ಯಾಲರಿನೂ ಇರಲ್ಲ, ಏನೂ ಇರಲ್ಲ, ಎಲ್ಲ ಕಡಿಮೆ ಇರುತ್ತೆ, ಪ್ರತಿ ದಿವಸನೂ ಈ ಮನೇಲಿ ಹಿಂಗೇನೆ ಇಡ್ಲಿ ತಿನ್ನೋದೇ, ತಿನ್ನು ಅಂತ ಹೇಳ್ತಾಳೆ. ಆವಾಗ ಗೌರಿ ಅತ್ತೆ ಹೇಳ್ತಾಳೆ, ನಿಮ್ಮ ಮನೇಲಿ ಅನ್ನ ಸಾರು ತಿಂದು ಅಭ್ಯಾಸ ಅಲ್ವಾ, ಅದಕ್ಕೆ ಇಲ್ಲಿ ಇಡ್ಲಿ ಅವೆಲ್ಲ ತಿನ್ನೋಕ್ಕೆ ನಿಮಗೆಲ್ಲ ಆಗುತ್ತೆ, ಅನ್ನ ಸಾರು ಆದರೆ ಓಕೆ ಅನಿಸುತ್ತೆ ಅಂತ. ಆವಾಗ ಗೌರಿ ಅಂತಾಳೆ, ಅತ್ತೆ ಹಂಗೆ ಅನ್ಬೇಡಿ ಅತ್ತೆ, ನಾವು ತಿಂಡಿನೂ ಮಾಡ್ತಿದ್ದು, ಅನ್ನ ಸಾರು ಮಧ್ಯಾಹ್ನಕ್ಕೆ ಮಾಡ್ಕೊತ ಇದ್ದು, ಬೆಳಗ್ಗೆ ಟೈಮ್ ತಿಂಡಿನೂ ಮಾಡ್ತಿದ್ದು, ನೀವು ಅದನ್ನೇನು ಚುಚ್ಚಿ ಮಾತಾಡೋದು ಬೇಡ ಅತ್ತೆ ಅಂತಾಳೆ. ನಾನು ನಿನಗೆ ಹೇಳಲಿಲ್ಲ, ಈ ಗತ್ತು ತೋರಿಸ್ತಾ ಇದ್ದಾಳಲ್ಲ ಇವಳಿಗೆ ಹೇಳ್ತಾಯಿದ್ದೀನಿ, ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ ಅಂತ ಹೇಳ್ತಾಳೆ. ಆಮೇಲೆ ಅಜ್ಜಿ ಅದನ್ನೆಲ್ಲ ನೋಡಿಬಿಟ್ಟು ಅವರಿಗೂ ನಗು ಬರುತ್ತೆ. ಏನಪ್ಪ ಈ ಥರ ಬಡವ್ರ ಮನೆ ಹುಡುಗಿ ಆದರೂ ಈ ಥರ ಜಂಬ ತೋರಿಸ್ತಿದ್ದಾಳಲ್ಲ ಅಂತ ಸುಮ್ಮನಾಗ್ತಾಳೆ. ಆಮೇಲೆ ಸುಮ್ಮನಾಗಿ ಗೌರಿ, ಇವಳು ಯಾಕೆ ಹಿಂಗೆ ಆಡ್ತಾಳಪ್ಪ, ಇವಳಿಂದ ನನಗಿನ್ನೇನು ಪ್ರಾಬ್ಲಮ್ಮು ಅಂತ ಅವಳಿಗೆ ಭಯ. ಎಲ್ಲಿ ಏನೇನು ಎಡ್ವರ್ಟ್ ಮಾಡಿಕೊಂಡು ಏನೇನು ಮಾಡ್ತಾಳಪ್ಪ ಇವಳು, ಈ ಮನೆಗೆ ತಕ್ಕಾಗಿ ಇವಳು ಬದುಕಲ್ಲ, ಸೊಸೆಯಾಗಿ ಬಂದ್ರೂ ಇವಳು ತಕ್ಕಾಗಿ ಬದುಕಲ್ಲ, ಗಂಡನೂ ಬೇಕಿಲ್ಲ, ಇವಳಿಗೆ ದಿನ ಬಂದು ಸೊಸೆಯಾಗಿ ಹೆಸರು ತಗೋಬೇಕು, ಇಷ್ಟೇ ಇವಳಿಗೆ ಬೇಕಾಗಿರೋದು, ಬೇರೆ ಏನೂ ಬೇಕಾಗಿಲ್ಲ ಅಂತೇಳಿ ಗೌರಿ ಭಯ ಪಟ್ಕೊತಿದ್ದಾಳೆ. ಆದರೆ ಗೌರಿಗೆ ಇವಳಿಗೆ ಯಾವ ರೀತಿ ಬುದ್ಧಿ ಹೇಳಿದ್ರೂ ಅವಳು ಕೇಳಿಸ್ಕೊಳ್ತಾ ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.